ಕುಂಭರಾಶಿಯವರ ಭವಿಷ್ಯ ಈ 4 ದಿನಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸಲಿವೆ. ಕುಂಭರಾಶಿಯಲ್ಲಿ ಜನಿಸಿದ ನಿಮಗಾಗಿ ಈ ಮುಂಬರುವ 4 ದಿನಗಳು ಕೇವಲ ಸಾಧಾರಣ ದಿನಗಳಲ್ಲ, ಇವು ನಿಮ್ಮ ಜೀವನದ ಮಹತ್ತರ ಬದಲಾವಣೆಯ ಪರ್ವಕಾಲ. ನೀವು ಇಲ್ಲಿಯವರೆಗೆ ಯಾವ ಸುಸಮಯಕ್ಕಾಗಿ ಕಾದು ಕುಳಿತಿದ್ದೀರೋ, ನಿಮ್ಮ ಅಂತರಂಗದಲ್ಲಿ ಯಾವ ಆಸೆಗಳನ್ನು ಗುಟ್ಟಾಗಿ ಇಟ್ಟುಕೊಂಡಿದ್ದೀರೋ ಮತ್ತು ನಿಮಗೆ ಒದಗಿ ಬರಬೇಕಾದ ಅದೃಷ್ಟದ ಕ್ಷಣಗಳು, ಇವೆಲ್ಲವೂ ಒಟ್ಟಾಗಿ ನಿಮ್ಮನ್ನು ಅರಸಿ ಬರುವ ಸಮಯವಿದು. ಈ ದಿನಗಳಲ್ಲಿ ನೀವು ಕೇಳಲಿರುವ ವಿಷಯಗಳು ಮತ್ತು ಎದುರಿಸಲಿರುವ ಸನ್ನಿವೇಶಗಳು ನಿಮ್ಮನ್ನು ಕೇವಲ ಅಚ್ಚರಿಗೊಳಿಸುವುದಲ್ಲದೆ, ನಿಮ್ಮ ಆಲೋಚನಾ ಶೈಲಿಯನ್ನೇ ಪೂರ್ಣವಾಗಿ ಬದಲಿಸುತ್ತವೆ. ನೆನಪಿರಲಿ, ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ತೀರ್ಮಾನವು ನಿಮ್ಮ ಮುಂದಿನ ಭವಿಷ್ಯವನ್ನು ಸಂಪೂರ್ಣವಾಗಿ ರೂಪಾಂತರಗೊಳಿಸುವ ಶಕ್ತಿಯನ್ನು ಹೊಂದಿದೆ. ನಿಮಗೆ ಸಿಗಲಿರುವ ಒಂದು ವಿಶೇಷ ಸುದ್ದಿಯೂ ನಿಮ್ಮ ಬದುಕನ್ನು ಹೊಸ ದಿಗಂತದತ್ತ ಕೊಂಡೊಯ್ಯಲಿದೆ. ನಿಮ್ಮನ್ನು ಕಾಡುತ್ತಿದ್ದ ಜಟಿಲ ಸಮಸ್ಯೆಗಳು ಹೇಗೆ ಅಂತ್ಯಗೊಳ್ಳುತ್ತವೆ? ನಿಮ್ಮ ಅದೃಷ್ಟವು ಯಾವ ರೂಪದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ? ಈ ಸಂಕಷ್ಟದ ಸಮಯದಲ್ಲಿ ಯಾರು ನಿಮಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ? ಮತ್ತು ನೀವು ಯಾರ ವಿಷಯದಲ್ಲಿ ಜಾಗರೂಕತೆಯಿಂದ ಇರಬೇಕು? ಈ ಎಲ್ಲಾ ಅಂಶಗಳನ್ನು ವಿವರವಾಗಿ ತಿಳಿಯಲು ನೀವು ಈ ಮಾಹಿತಿಯನ್ನು ಅರ್ಧಕ್ಕೆ ನಿಲ್ಲಿಸದೆ ಪೂರ್ಣವಾಗಿ ಗ್ರಹಿಸಬೇಕು. ಏಕೆಂದರೆ ಇದರ ಅಂತ್ಯದಲ್ಲಿ ನೀಡಲಿರುವ ಒಂದು ಅತ್ಯಮೂಲ್ಯವಾದ ಸಲಹೆಯು ನಿಮ್ಮ ಜೀವನದ ಗತಿಯನ್ನೇ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನೀವು ಈ ಬದಲಾವಣೆಯನ್ನು ಸ್ವೀಕರಿಸಲು ಸಿದ್ಧರಿದ್ದೀರಾ? ಹಾಗಿದ್ದರೆ ಈಗಲೇ ಪ್ರಾರಂಭಿಸೋಣ. ಈ 4 ದಿನಗಳು ನಿಮ್ಮ ಬದುಕಿನಲ್ಲಿ ಯಾವ ರೀತಿಯ ಪವಾಡಗಳನ್ನು ತರಲಿವೆ ಎಂಬುದನ್ನು ವಿವರವಾಗಿ ನೋಡೋಣ. ಈ ದಿನಗಳ ಆರಂಭದಿಂದಲೇ ಕುಂಭರಾಶಿಯವರು ತಮ್ಮಲ್ಲಿ ಒಂದು ವಿಶಿಷ್ಟವಾದ ಚೈತನ್ಯವನ್ನು ಅನುಭವಿಸುತ್ತಾರೆ. ಇಲ್ಲಿಯವರೆಗೆ ಕೆಲಸಗಳಲ್ಲಿ ಉಂಟಾಗಿದ್ದ ಅಡೆತಡೆಗಳು ಮತ್ತು ವಿಳಂಬಗಳು ಈಗ ದೂರವಾಗಿ ಪ್ರತಿಯೊಂದು ಕಾರ್ಯವೂ ವೇಗವನ್ನು ಪಡೆದುಕೊಳ್ಳುತ್ತವೆ. ನೀವು ದೀರ್ಘಕಾಲದಿಂದ ಯಾವುದೋ ಒಂದು ಶುಭವಾರ್ತೆಗಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದ ಆ ವಿಷಯದಲ್ಲಿ ಈಗ ಧನಾತ್ಮಕ ಸೂಚನೆಗಳು ಸಿಗಲಿವೆ. ವಿಶೇಷವಾಗಿ ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಗೊಂದಲ ಮತ್ತು ಅನಿಶ್ಚಿತತೆಯೂ ಈಗ ಪೂರ್ಣವಾಗಿ ಮರೆಯಾಗುತ್ತದೆ. ನೀವು ಹಿಂದೆ ಪಟ್ಟ ಅಪಾರ ಪರಿಶ್ರಮದ ಫಲಿತಾಂಶಗಳು ಈಗ ನಿಮ್ಮ ಕಣ್ಣ ಮುಂದೆ ಗೋಚರಿಸಲು ಪ್ರಾರಂಭಿಸುತ್ತವೆ. ನಿಮ್ಮ ಸುತ್ತಲಿರುವ ಪರಿಸ್ಥಿತಿಯೂ ಈಗ ನಿಮ್ಮ ಯಶಸ್ಸಿಗೆ ಪೂರಕವಾಗಿ ಬದಲಾಗಲಿದೆ. ಕೆಲವರಿಗೆ ಅನಿರೀಕ್ಷಿತವಾಗಿ ಹೊಸ ಅವಕಾಶಗಳು ಬಾಗಿಲು ತೆರೆಯಲಿದ್ದು, ಅವು ಜೀವನದ ಹೊಸ ಹಾದಿಯನ್ನು ತೋರಿಸಲಿವೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಅತ್ಯಂತ ಮಹತ್ವದ್ದಾಗಿರುತ್ತದೆ. ಆದ್ದರಿಂದ ಬಹಳ ಯೋಚಿಸಿ ಮುನ್ನಡೆಯಿರಿ. ಈ ಕ್ಷಣದಲ್ಲಿ ನೀವು ತೋರುವ ಧೈರ್ಯದ ಹೆಜ್ಜೆಗಳು ನಿಮ್ಮ ಭವಿಷ್ಯಕ್ಕೆ ಅತ್ಯಂತ ಬಲವಾದ ಅಡಿಪಾಯವನ್ನು ಹಾಕಲಿವೆ. ಕೆಲವರಿಗೆ ಅನಿರೀಕ್ಷಿತವಾಗಿ ಪ್ರಯಾಣ ಮಾಡುವ ಯೋಗ ಉಂಟಾಗಬಹುದು. ಈ ಪ್ರಯಾಣವು ಕೇವಲ ಸಂಚಾರವಾಗಿರದೆ, ನಿಮಗೆ ಕೆಲವು ಹೊಸ ಮತ್ತು ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕವನ್ನು ತರಲಿದೆ. ಈ ಹೊಸ ಸ್ನೇಹ ಮತ್ತು ಸಂಪರ್ಕಗಳು ಭವಿಷ್ಯದಲ್ಲಿ ನಿಮ್ಮ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಲಿವೆ. ಈ ದಿನಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲೂ ಒಂದು ದೊಡ್ಡ ಮಟ್ಟದ ಸುಧಾರಣೆ ಕಂಡುಬರುತ್ತದೆ. ಹಿಂದೆ ನೀವು ಹಾಕಿದ ಕಠಿಣ ಶ್ರಮವು ಈಗ ಹಣದ ರೂಪದಲ್ಲಿ ಫಲ ನೀಡಲು ಶುರುಮಾಡುತ್ತದೆ. ಕೆಲವರಿಗೆ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗುವ ಪ್ರಬಲ ಸೂಚನೆಗಳಿವೆ. ಇದು ನಿಮ್ಮ ಹಳೆಯ ಆರ್ಥಿಕ ಹೊರೆಯಿಂದ ಸ್ವಲ್ಪ ಮಟ್ಟಿಗೆ ನಿರಾಳತೆಯನ್ನು ನೀಡುತ್ತದೆ. ಬಹಳ ದಿನಗಳಿಂದ ಕಾಡುತ್ತಿದ್ದ ಸಾಲದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗುವ ಹಾದಿಗೆ ಬರುತ್ತವೆ. ನೀವು ಈ ಹಿಂದೆ ಹೂಡಿಕೆ ಮಾಡಿದ ಯೋಜನೆಗಳು ಈಗ ಲಾಭದಾಯಕವಾಗಿ ಬದಲಾಗುತ್ತವೆ. ಆದಾಗ್ಯೂ ಈ ಸಮಯದಲ್ಲಿ ಬರುವ ಹಣವನ್ನು ಸಂಯಮದಿಂದ ಬಳಸುವುದು ಮತ್ತು ವೆಚ್ಚಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಏಕೆಂದರೆ ನೀವು ಈಗ ಗಳಿಸಿದ ಹಣವನ್ನು ಎಷ್ಟು ಜಾಣ್ಮೆಯಿಂದ ಉಳಿಸುತ್ತೀರೋ, ಅಷ್ಟು ಸುಸ್ಥಿರವಾದ ಭವಿಷ್ಯವನ್ನು ನೀವು ಹೊಂದಲು ಸಾಧ್ಯವಾಗುತ್ತದೆ. ಕುಟುಂಬದ ಅಗತ್ಯತೆಗಳಿಗಾಗಿ ಕೆಲವು ಖರ್ಚುಗಳು ಎದುರಾಗಬಹುದು, ಆದರೆ ಅವು ಅನಿವಾರ್ಯ ಮತ್ತು ಅಗತ್ಯವಾಗಿರುತ್ತವೆ. ಕೆಲವರಿಗೆ ಆದಾಯ ಹೆಚ್ಚಿಸಿಕೊಳ್ಳಲು ಹೊಸ ಮಾರ್ಗಗಳು ಗೋಚರಿಸಬಹುದು. ನೀವು ಹೊಸದಾಗಿ ಯಾವುದಾದರೂ ಉದ್ದಿಮೆಯನ್ನು ಪ್ರಾರಂಭಿಸಲು ಇಚ್ಛಿಸಿದರೆ, ಅದಕ್ಕೆ ಇದು ಅತ್ಯಂತ ಪೂರಕವಾದ ಸಮಯವಾಗಿದೆ. ನಿಮ್ಮಲ್ಲಿರುವ ವಿಶಿಷ್ಟ ಪ್ರತಿಭೆಯನ್ನು ನೀವು ಸರಿಯಾಗಿ ಬಳಸಿಕೊಂಡರೆ ಅಸಾಧಾರಣ ಲಾಭವನ್ನು ಗಳಿಸಲು ಸಾಧ್ಯವಾಗುತ್ತದೆ. ಈ ಅವಧಿಯಲ್ಲಿ ನಿಮ್ಮ ವೃತ್ತಿಜೀವನದಲ್ಲೂ ಕೆಲವು ಪ್ರಮುಖ ಮತ್ತು ಧನಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ. ನಿಮ್ಮ ಕಾರ್ಯಕ್ಷಮತೆಯನ್ನು ಮೇಲಧಿಕಾರಿಗಳು ಗಮನಿಸಿ ನಿಮಗೆ ಮೆಚ್ಚುಗೆ ಮತ್ತು ಪ್ರೋತ್ಸಾಹವನ್ನು ನೀಡಲಿದ್ದಾರೆ. ಕೆಲವು ಹೊಸ ಮತ್ತು ಜವಾಬ್ದಾರಿಯುತ ಸ್ಥಾನಗಳು ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಇವು ಆರಂಭದಲ್ಲಿ ನಿಮಗೆ ಸ್ವಲ್ಪ ಸವಾಲಾಗಿ ಕಂಡರೂ ಭವಿಷ್ಯದಲ್ಲಿ ಇವುಗಳಿಂದ ನಿಮಗೆ ಅತ್ಯುತ್ತಮ ಪ್ರತಿಫಲಗಳು ಸಿಗಲಿವೆ. ನೀವು ತೋರುವ ಬದ್ಧತೆ ಮತ್ತು ಕಾಯಕ ನಿಷ್ಠೆಯು ಸಮಾಜದಲ್ಲಿ ಮತ್ತು ಕಚೇರಿಯಲ್ಲಿ ನಿಮಗೆ ಗೌರವವನ್ನು ತಂದುಕೊಡುತ್ತದೆ. ಉದ್ಯೋಗಕ್ಕಾಗಿ ಹಂಬಲಿಸುತ್ತಿರುವವರಿಗೆ ಈ ಸಮಯದಲ್ಲಿ ಅತ್ಯುತ್ತಮ ಅವಕಾಶಗಳು ಲಭಿಸುವ ಸೂಚನೆಗಳಿವೆ. ನೀವು ಯಾವುದಾದರೂ ಸಂದರ್ಶನವನ್ನು ಎದುರಿಸುವ ಸಂದರ್ಭ ಬಂದಿದ್ದರೆ, ನಿಮ್ಮ ಸಾಮರ್ಥ್ಯದ ಮೇಲೆ ಪೂರ್ಣ ನಂಬಿಕೆಯನ್ನಿಟ್ಟು ಮುನ್ನಡೆಯಿರಿ. ವ್ಯಾಪಾರಸ್ಥರಿಗೆ ಹೊಸ ಮತ್ತು ಲಾಭದಾಯಕ ಒಪ್ಪಂದಗಳು ಕೈಸೇರುವ ಸಾಧ್ಯತೆಯಿದೆ. ಪಾಲುದಾರಿಕೆಯ ವ್ಯವಹಾರದಲ್ಲಿ ತೊಡಗಿರುವವರು ಸಹ ಉತ್ತಮವಾದ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ಆದರೆ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಆತುರಪಡದೆ
ಪ್ರತಿಯೊಂದು ಮಗ್ಗುಲನ್ನೂ ಸೂಕ್ಷ್ಮವಾಗಿ ಪರಿಶೀಲಿಸಿ ಮುಂದುವರಿಯುವುದು ಕ್ಷೇಮ. ಈ ಸಮಯದಲ್ಲಿ ನೀವು ತೋರುವ ಬುದ್ಧಿವಂತಿಕೆ ಮತ್ತು ಸಮಾಧಾನವೇ ನಿಮ್ಮ ಯಶಸ್ಸಿನ ಗುಟ್ಟಾಗಿರುತ್ತದೆ. ಈ ದಿನಗಳಲ್ಲಿ ಕುಂಭರಾಶಿಯವರ ಕುಟುಂಬದಲ್ಲಿ ಅತೀವ ಶಾಂತಿ ಮತ್ತು ಸಾಮರಸ್ಯದ ವಾತಾವರಣ ನೆಲೆಸಲಿದೆ. ಈ ಹಿಂದೆ ಇದ್ದ ಸಣ್ಣಪುಟ್ಟ ಮನಸ್ತಾಪಗಳು ಮತ್ತು ವ್ಯತ್ಯಾಸಗಳು ಮಾಯವಾಗಿ ಪರಸ್ಪರರಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ. ಕುಟುಂಬದ ಸದಸ್ಯರು ನಿಮ್ಮ ಆಲೋಚನೆಗಳಿಗೆ ಮತ್ತು ಮಾತುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲು ಪ್ರಾರಂಭಿಸುತ್ತಾರೆ. ಇದರಿಂದ ಮನೆಯಲ್ಲಿ ಸುಖ ಮತ್ತು ಶಾಂತಿ ವೃದ್ಧಿಯಾಗುತ್ತದೆ. ಹಿರಿಯರ ಆಶೀರ್ವಾದವು ನಿಮಗೆ ಒಂದು ಗುರಾಣಿಯಂತೆ ರಕ್ಷಣೆ ನೀಡಲಿದೆ. ಕೆಲವರ ಮನೆಗಳಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ಆರಂಭವಾಗಬಹುದು. ಮದುವೆ ಅಥವಾ ನಿಶ್ಚಿತಾರ್ಥದಂತಹ ಮಂಗಳಕರ ವಿಷಯಗಳಲ್ಲಿ ನೀವು ಮುಂದಾಳತ್ವ ವಹಿಸುವ ಸಂಭವವಿದೆ. ಮನೆಗೆ ಸಂಬಂಧಿಸಿದ ಕೆಲವು ಮಹತ್ವದ ನಿರ್ಧಾರಗಳನ್ನು ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳಬೇಕಾಗಿ ಬರಬಹುದು. ಇದು ಕುಟುಂಬದ ಭವಿಷ್ಯಕ್ಕೆ ಶುಭ ತರಲಿದೆ. ಮಕ್ಕಳ ವಿಷಯದಲ್ಲೂ ನಿಮಗೆ ಹೆಮ್ಮೆ ತರುವಂತಹ ಸುದ್ದಿ ಕೇಳಿಬರುವ ಸಾಧ್ಯತೆಯಿದೆ. ವಿದ್ಯಾಭ್ಯಾಸ ಅಥವಾ ಇತರ ಸಾಧನೆಗಳ ಮೂಲಕ ಅವರು ನಿಮ್ಮ ಮುಖದಲ್ಲಿ ನಗು ಮೂಡಿಸುತ್ತಾರೆ. ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ನಿಮ್ಮಲ್ಲಿ ಧನಾತ್ಮಕ ಭಾವನೆಗಳನ್ನು ಮತ್ತು ನೆಮ್ಮದಿಯನ್ನು ಹೆಚ್ಚಿಸುತ್ತದೆ. ಈ ಸಮಯದಲ್ಲಿ ನೀವು ತೋರುವ ತಾಳ್ಮೆ ಮತ್ತು ಪ್ರೇಮವು ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಇನ್ನು ಪ್ರೇಮ ಜೀವನದಲ್ಲಿರುವ ಕುಂಭರಾಶಿಯವರಿಗೆ ಈ ದಿನಗಳು ಅತ್ಯಂತ ಅನುಕೂಲಕರವಾಗಿರಲಿವೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಅಂತರವು ಕಡಿಮೆಯಾಗಿ ಬಾಂಧವ್ಯವು ಹೊಸ ಗಟ್ಟಿತನವನ್ನು ಪಡೆಯಲಿದೆ. ನಿಮ್ಮ ಮನಸ್ಸಿನ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ. ಇದು ನಿಮ್ಮ ಸಂಬಂಧವನ್ನು ಸುಂದರವಾಗಿಸುತ್ತದೆ. ಕೆಲವರು ತಮ್ಮ ಪ್ರೇಮ ಸಂಬಂಧವನ್ನು ವಿವಾಹದ ಹಂತಕ್ಕೆ ಕೊಂಡೊಯ್ಯುವ ಸಕಾರಾತ್ಮಕ ಸೂಚನೆಗಳನ್ನು ಕಾಣುತ್ತಾರೆ. ದಾಂಪತ್ಯ ಜೀವನದಲ್ಲಿರುವವರಿಗೆ ಈ ಸಮಯವೂ ಅತ್ಯಂತ ಮಧುರವಾಗಿರಲಿದೆ. ದಂಪತಿಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ಗೌರವ ವೃದ್ಧಿಯಾಗುತ್ತದೆ. ಸಣ್ಣಪುಟ್ಟ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಸುಲಭವಾಗಿ ಬಗೆಹರಿಸಿಕೊಳ್ಳುತ್ತೀರಿ. ನೀವು ಒಟ್ಟಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಕುಟುಂಬದ ಭವಿಷ್ಯಕ್ಕೆ ಬಲಿಷ್ಠ ಅಡಿಪಾಯವಾಗಲಿವೆ. ಕೆಲವರು ಸಂತಾನ ಭಾಗ್ಯದಂತಹ ಶುಭ ಸುದ್ದಿಯನ್ನು ಕೇಳುವ ಯೋಗವೂ ಇದೆ. ಸಂಬಂಧಗಳಲ್ಲಿ ನೀವು ತೋರುವ ತಿಳುವಳಿಕೆ ಮತ್ತು ಸಂಯಮವು ನಿಮಗೆ ಅಪಾರ ಸಂತೋಷವನ್ನು ನೀಡುತ್ತದೆ. ಈ ಸಮಯದಲ್ಲಿ ಯಾವುದೇ ಆತುರದ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಪ್ರತಿಯೊಂದನ್ನೂ ವಿವೇಚನೆಯಿಂದ ನಿರ್ವಹಿಸಿ. ಕುಂಭರಾಶಿಯವರು ಈ ದಿನಗಳಲ್ಲಿ ತಮ್ಮ ಆರೋಗ್ಯದ ಬಗ್ಗೆ ಕಿಂಚಿತ್ ಜಾಗರೂಕರಾಗಿರುವುದು ಅವಶ್ಯಕ. ಸತತ ಕೆಲಸದ ಒತ್ತಡದಿಂದಾಗಿ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದಣಿದಿರಬಹುದು. ಆದ್ದರಿಂದ ದೇಹಕ್ಕೆ ಅಗತ್ಯವಿರುವ ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯ. ಕೆಲವರಿಗೆ ಸರಿಯಾಗಿ ನಿದ್ದೆ ಬಾರದೇ ಇರಬಹುದು. ಇದನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಆಹಾರ ಪದ್ಧತಿಯಲ್ಲಿ ಶಿಸ್ತು ಇರಲಿ. ಪೌಷ್ಟಿಕ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ದೇಹವು ಮತ್ತೆ ಚೈತನ್ಯವನ್ನು ಪಡೆಯುತ್ತದೆ. ದಿನನಿತ್ಯ ಧ್ಯಾನ ಮಾಡುವುದು ಮತ್ತು ಮಾನಸಿಕ ನೆಮ್ಮದಿಗಾಗಿ ದೈವಿಕ ಪ್ರಾರ್ಥನೆ ಮಾಡುವುದು ನಿಮ್ಮ ಆರೋಗ್ಯಕ್ಕೆ ಹಿತಕರ. ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಕಂಡುಬಂದಾಗ ತಕ್ಷಣವೇ ಗಮನಹರಿಸಿ ಪರಿಹಾರ ಕಂಡುಕೊಳ್ಳಿ. ಈ ಸಮಯದಲ್ಲಿ ನಿಮ್ಮ ದೇಹದ ಮೇಲೆ ನೀವು ಕಾಳಜಿ ವಹಿಸಿದರೆ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಉತ್ಸಾಹದಿಂದ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ. ನಿಮ್ಮ ದೇಹ ನೀಡುವ ಮುನ್ಸೂಚನೆಗಳನ್ನು ಗಮನಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದರಿಂದ ನೀವು ಸದಾ ಆರೋಗ್ಯವಾಗಿರಲು ಸಾಧ್ಯ. ಈ ಅವಧಿಯಲ್ಲಿ ಕುಂಭರಾಶಿಯವರಿಗೆ ಅನಿರೀಕ್ಷಿತವಾದ ಅವಕಾಶಗಳು ಹುಡುಕಿಕೊಂಡು ಬರುವ ಪ್ರಬಲ ಸೂಚನೆಗಳಿವೆ. ಇದು ನಿಮಗೆ ತಿಳಿಯದೆಯೇ ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು. ಆರಂಭದಲ್ಲಿ ಇದು ಸಾಮಾನ್ಯವೆಂದು ತೋರಿದರೂ ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ತಾಕತ್ತು ಈ ಅವಕಾಶಕ್ಕಿದೆ. ಇಷ್ಟು ದಿನ ನೀವು ಪಟ್ಟ ಕಷ್ಟಗಳು ಮತ್ತು ಮಾಡಿದ ಪ್ರಯತ್ನಗಳು ವ್ಯರ್ಥವಾಗಿಲ್ಲ ಎಂಬ ಸತ್ಯ ಈಗ ನಿಮಗೆ ಅರಿವಾಗುತ್ತದೆ. ನೀವು ಈ ದಿನಗಳಲ್ಲಿ ಭೇಟಿಯಾಗುವ ಹೊಸ ವ್ಯಕ್ತಿಗಳು ಭವಿಷ್ಯದಲ್ಲಿ ನಿಮಗೆ ದೊಡ್ಡ ಮಟ್ಟದ ಸಹಾಯವನ್ನು ನೀಡಲಿದ್ದಾರೆ. ಕೆಲವರಿಗೆ ದೂರದ ಊರುಗಳಿಗೆ ಅಥವಾ ವಿದೇಶಗಳಿಗೆ ಹೋಗುವ ಅವಕಾಶವೂ ಲಭಿಸಬಹುದು. ಇದು ನಿಮಗೆ ಹೊಸ ಅನುಭವಗಳನ್ನು ಮತ್ತು ಹೊಸ ಜ್ಞಾನವನ್ನು ನೀಡುತ್ತದೆ. ಈ ಪ್ರವಾಸಗಳು ನಿಮ್ಮ ಆಲೋಚನಾ ಕ್ರಮವನ್ನೇ ಬದಲಿಸಿ ನಿಮ್ಮಲ್ಲಿ ಹೊಸ ಧೈರ್ಯವನ್ನು ತುಂಬುತ್ತವೆ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯೂ ಬಹಳ ನಿರ್ಣಾಯಕವಾಗಿರುತ್ತದೆ. ಕೆಲವೊಮ್ಮೆ ನಿಮ್ಮ ಮುಂದೆ 2 ಆಯ್ಕೆಗಳು ಬಂದು ಯಾವುದನ್ನೂ ಆರಿಸಲಿ ಎಂಬ ಗೊಂದಲ ಉಂಟಾಗಬಹುದು. ಇಂತಹ ಸಂದರ್ಭದಲ್ಲಿ ನಿಮ್ಮ ಅಂತರಾತ್ಮ ಅಥವಾ ನಿಮ್ಮ ಹೃದಯದ ಧ್ವನಿಯನ್ನು ಅನುಸರಿಸಿ. ಇತರರ ಸಲಹೆಗಳನ್ನು ಆಲಿಸುವುದು ಒಳ್ಳೆಯದಾದರೂ ಅಂತಿಮ ತೀರ್ಮಾನ ನಿಮ್ಮದೇ ಆಗಿರಲಿ. ಈ ಸಮಯದಲ್ಲಿ ನೀವು ದಿಟ್ಟವಾಗಿ ಮುಂದುವರೆದರೆ ನೀವು ಊಹಿಸಲೂ ಸಾಧ್ಯವಾಗದ ಎತ್ತರಕ್ಕೆ ಬೆಳೆಯಬಹುದು. ಹೊಸ ಉದ್ಯಮ ಅಥವಾ ಹೊಸ ಕಾರ್ಯಗಳನ್ನು ಆರಂಭಿಸುವ ಯೋಚನೆಯಿದ್ದರೆ ಇದು ಅದಕ್ಕೆ ಸರಿಯಾದ ಮುಹೂರ್ತವಾಗಿದೆ. ನಿಮ್ಮಲ್ಲಿರುವ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸಲು ಇದು ಸೂಕ್ತ ಸಮಯವಾಗಿದ್ದು, ವಿಳಂಬ ಮಾಡದೆ ಮುನ್ನಡೆದರೆ ಜಯ ನಿಮ್ಮದಾಗುತ್ತದೆ. ಈ ದಿನಗಳಲ್ಲಿ ಕುಂಭರಾಶಿಯವರು ಇಲ್ಲಿಯವರೆಗೆ ಎದುರಿಸಿದ ಅಡೆತಡೆಗಳನ್ನು ಯಶಸ್ವಿಯಾಗಿ ನಿವಾರಿಸಲಿದ್ದಾರೆ. ನಿಮ್ಮನ್ನು ಹಿಂದೆ ಟೀಕಿಸಿದವರು ಮತ್ತು ನಿಮ್ಮ ಸಾಮರ್ಥ್ಯವನ್ನು ಹಗುರವಾಗಿ ಕಂಡವರು ಸಹ ಈಗ ನಿಮ್ಮ ಸಾಧನೆಯನ್ನು ಕಂಡು ಬೆರಗಾಗುತ್ತಾರೆ.
ನಿಮ್ಮ ನಿರಂತರ ಪರಿಶ್ರಮ ಮತ್ತು ಛಲವು ಈಗ ಸಾರ್ಥಕ ಫಲಿತಾಂಶಗಳನ್ನು ನೀಡಲು ಶುರುಮಾಡಿದೆ. ಹಿಂದೆ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿದ್ದ ಕೆಲಸಗಳು ಈಗ ಪೂರ್ಣಗೊಳ್ಳುವ ಹಂತಕ್ಕೆ ಬರುತ್ತವೆ. ಇದು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಮತ್ತು ಹೊಸ ಹುರುಪನ್ನು ತುಂಬುತ್ತದೆ. ನಿಮ್ಮ ವಿರುದ್ಧ ಪಿತೂರಿ ನಡೆಸುತ್ತಿದ್ದವರು ತಾವಾಗಿಯೇ ಹಿಂದೆ ಸರಿಯುತ್ತಾರೆ. ಯಾವುದೇ ರೀತಿಯ ಸಂಘರ್ಷ ಅಥವಾ ಹೋರಾಟವಿದ್ದರೂ ಅಂತಿಮವಾಗಿ ಜಯವು ನಿಮ್ಮ ಪಾಲಾಗಲಿದೆ. ಆದರೆ ಈ ಯಶಸ್ಸಿನ ಸಮಯದಲ್ಲಿ ಅಹಂಕಾರ ಬೆಳೆಸಿಕೊಳ್ಳದಂತೆ ಎಚ್ಚರವಹಿಸಿ. ಸಿಕ್ಕ ಯಶಸ್ಸನ್ನು ನಮ್ರತೆಯಿಂದ ಸ್ವೀಕರಿಸಿದರೆ ಅದು ನಿಮ್ಮನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಕಾನೂನು ಸಂಬಂಧಿತ ವಿಷಯಗಳಲ್ಲೂ ಸಕಾರಾತ್ಮಕ ಫಲಿತಾಂಶಗಳನ್ನು ಕಾಣುವಿರಿ. ನಿಮ್ಮ ಧೈರ್ಯವನ್ನು ಕುಂದಿಸಿಕೊಳ್ಳದೆ ಮುನ್ನಡೆದರೆ ಎಂತಹ ಸಮಸ್ಯೆಯನ್ನೂ ಸುಲಭವಾಗಿ ಜಯಿಸುತ್ತೀರಿ. ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವೂ ನಿಮಗೆ ಒಳ್ಳೆಯ ಹೆಸರನ್ನು ಮತ್ತು ಕೀರ್ತಿಯನ್ನು ತಂದುಕೊಡುತ್ತದೆ. ಸಮಾಜದಲ್ಲಿ ನಿಮ್ಮ ಮೌಲ್ಯ ಮತ್ತು ಖ್ಯಾತಿ ಹೆಚ್ಚಾಗುತ್ತದೆ. ನಿಮ್ಮ ಕೆಲಸದ ಮೇಲಿರುವ ಬದ್ಧತೆಯು ಇತರರಿಗೆ ಮಾದರಿಯಾಗಲಿದೆ. ಈ ಯಶಸ್ಸಿನ ಹಾದಿಯು ನಿಮಗೆ ಇನ್ನೂ ದೊಡ್ಡ ಅವಕಾಶಗಳ ಬಾಗಿಲನ್ನು ತೆರೆಯಲಿದೆ. ಇದನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಬದುಕಿನಲ್ಲಿ ಹೊಸ ಭವಿಷ್ಯದ ಆರಂಭವಾಗಲಿದೆ. ಕುಂಭರಾಶಿಯವರಲ್ಲಿ ಈ ದಿನಗಳಲ್ಲಿ ಆಧ್ಯಾತ್ಮಿಕವಾಗಿ ಒಂದು ದೊಡ್ಡ ಬದಲಾವಣೆ ಕಂಡುಬರಲಿದೆ. ನಿಮ್ಮ ಮನಸ್ಸಿನಲ್ಲಿ ಪ್ರಶಾಂತತೆ ಮತ್ತು ಆತ್ಮಸ್ಥೈರ್ಯ ಹೆಚ್ಚುತ್ತದೆ. ನೀವು ಯಾವಾಗಲೂ ಹಂಬಲಿಸುತ್ತಿದ್ದ ಆ ಆಂತರಿಕ ಶಾಂತಿಯು ಈಗ ನಿಮಗೆ ಲಭ್ಯವಾಗಲಿದೆ. ದೈವದ ಮೇಲೆ ನಿಮ್ಮ ನಂಬಿಕೆ ಇನ್ನಷ್ಟು ಗಟ್ಟಿಯಾಗುತ್ತದೆ. ದೇವಸ್ಥಾನಗಳಿಗೆ ಭೇಟಿ ನೀಡುವ ಅಥವಾ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುವ ಆಸೆ ನಿಮ್ಮಲ್ಲಿ ಮೂಡಬಹುದು. ಪ್ರಾರ್ಥನೆ, ಜಪ ಮತ್ತು ಧ್ಯಾನದಂತಹ ಕ್ರಿಯೆಗಳು ನಿಮ್ಮಲ್ಲಿ ಮಾನಸಿಕ ಶಕ್ತಿಯನ್ನು ವೃದ್ಧಿಸುತ್ತವೆ. ಈ ದೈವಿಕ ಶಕ್ತಿಯು ನಿಮ್ಮ ಬದುಕಿನಲ್ಲಿರುವ ನಕಾರಾತ್ಮಕತೆಯನ್ನು ಹೊಡೆದೋಡಿಸಲು ಸಹಾಯ ಮಾಡುತ್ತದೆ. ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ದೈವಿಕ ಕೃಪೆ ಇರುವುದನ್ನು ನೀವು ಗಮನಿಸುವಿರಿ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಾರಿಯಲ್ಲಿ ಸಾಗುತ್ತವೆ. ಕೆಲವರಿಗೆ ತಮ್ಮ ಗುರುಗಳ ಅಥವಾ ಹಿರಿಯರ ಆಶೀರ್ವಾದ ಸಿಗಲಿದೆ. ಅವರ ಮಾರ್ಗದರ್ಶನವು ನಿಮ್ಮ ಜೀವನಕ್ಕೆ ದಾರಿದೀಪವಾಗಲಿದೆ. ನೀವು ಈ ಹಿಂದೆ ಮಾಡಿದ ಪುಣ್ಯ ಕಾರ್ಯಗಳು ಈಗ ನಿಮ್ಮ ಕಷ್ಟದ ಸಮಯದಲ್ಲಿ ರಕ್ಷಣೆಯಾಗಿ ನಿಲ್ಲುತ್ತವೆ. ಇದು ನಿಮ್ಮ ಜೀವನಕ್ಕೆ ಒಂದು ಭದ್ರವಾದ ಕವಚವಿದ್ದಂತೆ. ಈ ಆಧ್ಯಾತ್ಮಿಕ ಬಲವು ಎಂತಹ ಕಠಿಣ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನಿಮಗೆ ಶಕ್ತಿ ನೀಡುತ್ತದೆ. ಈ ಸಮಯದಲ್ಲಿ ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಟ್ಟು ನಿಮ್ಮ ಅಂತರಂಗವನ್ನು ಪರೀಕ್ಷಿಸಿಕೊಳ್ಳಿ. ನಿಮ್ಮೊಳಗಿನ ಆಲೋಚನೆಗಳನ್ನು ಅರ್ಥಮಾಡಿಕೊಳ್ಳುವುದರಿಂದ ನಿಮಗೆ ಹೆಚ್ಚಿನ ಸ್ಪಷ್ಟತೆ ಸಿಗುತ್ತದೆ. ಯಾವ ದಾರಿಯಲ್ಲಿ ಸಾಗಬೇಕು ಎಂಬುದು ನಿಮಗೆ ನಿಖರವಾಗಿ ತಿಳಿಯುತ್ತದೆ. ಕೆಲವರಿಗೆ ದಾನಧರ್ಮ ಮಾಡುವ ಇಚ್ಛೆ ಉಂಟಾಗಬಹುದು. ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದರಿಂದ ನಿಮಗೆ ಸಿಗುವ ಆತ್ಮತೃಪ್ತಿ ಅಪಾರವಾದುದು. ಈ ಆಧ್ಯಾತ್ಮಿಕ ಹಾದಿಯು ನಿಮ್ಮ ಜೀವನವನ್ನು ಹೆಚ್ಚು ಅರ್ಥಪೂರ್ಣ ಮತ್ತು ಶಾಂತಿಯುತವಾಗಿಸುತ್ತದೆ. ಕುಂಭರಾಶಿಯವರಿಗೆ ಈ 4 ದಿನಗಳು ಅತ್ಯಂತ ನಿರ್ಣಾಯಕವಾಗಿದ್ದು, ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯದ ಮೇಲೆ ಗಾಢವಾದ ಪ್ರಭಾವ ಬೀರುತ್ತವೆ. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಆಲೋಚಿಸಿ ಇಡುವುದು ಕ್ಷೇಮ. ಆತುರಕ್ಕೆ ಬಿದ್ದು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಿಗುವ ಪ್ರತಿಯೊಂದು ಅವಕಾಶವನ್ನು ಸರಿಯಾಗಿ ಪರಾಮರ್ಶಿಸಿ. ಅದು ನಿಮಗೆ ಹಿತಕರವಾಗಿದ್ದರೆ ಮಾತ್ರ ಮುನ್ನಡೆಯಿರಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡುವುದು ಬಹಳ ಮುಖ್ಯ. ಇತರರ ಸಲಹೆಗಳನ್ನು ಕೇಳಿದರೂ ಅಂತಿಮವಾಗಿ ನಿಮ್ಮ ಮನಸ್ಸಾಕ್ಷಿಗೆ ಸರಿ ಎನಿಸಿದ್ದನ್ನೇ ಮಾಡಿ. ಈ ಸಮಯದಲ್ಲಿ ನೀವು ತೋರುವ ಧೈರ್ಯವು ನಿಮಗೆ ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳನ್ನು ತಂದುಕೊಡುತ್ತದೆ. ಹೊಸ ವಿಷಯಗಳನ್ನು ಕಲಿಯಲು ಅಥವಾ ಹೊಸ ಆರಂಭಕ್ಕೆ ಇದು ಪ್ರಶಸ್ತ ಸಮಯ. ಸೋಮಾರಿತನವನ್ನು ಕೊಡವಿಹಾಕಿ ಕಾರ್ಯಪ್ರವೃತ್ತರಾಗಿ. ಸಮಯವನ್ನು ವ್ಯರ್ಥ ಮಾಡದೆ ಪ್ರತಿಯೊಂದು ಕೆಲಸವನ್ನು ವ್ಯವಸ್ಥಿತವಾಗಿ ನಿರ್ವಹಿಸಿ. ಇದು ನಿಮ್ಮ ಯಶಸ್ಸಿಗೆ ಭದ್ರವಾದ ಪೀಠಿಕೆಯಾಗಲಿದೆ. ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಳ್ಳಿ. ಕಷ್ಟದ ಸಮಯದಲ್ಲಿ ಅವರ ಸಹಕಾರ ನಿಮಗೆ ಸಿಗಲಿದೆ. ಈ 4 ದಿನಗಳು ನಿಮಗೆ ಒಂದು ಪರೀಕ್ಷೆಯಂತೆ ಇರಬಹುದು. ಆದರೆ ನೀವು ಎಷ್ಟು ಸ್ಥಿರವಾಗಿ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸುತ್ತೀರಿ ಎಂಬುದರ ಮೇಲೆ ನಿಮ್ಮ ಜಯ ನಿರ್ಧಾರವಾಗುತ್ತದೆ. ಆದ್ದರಿಂದ ಎದೆಗುಂದದೆ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ನೀವು ನಿರಂತರವಾಗಿ ಪ್ರಯತ್ನಿಸಿದರೆ ಖಂಡಿತವಾಗಿಯೂ ವಿಜಯಮಾಲೆ ನಿಮ್ಮ ಕೊರಳಿಗೆ ಬೀಳಲಿದೆ. ನಿಮ್ಮ ಬದುಕಿನಲ್ಲಿ ಒಂದು ಸುಂದರ ಬದಲಾವಣೆ ಈಗಷ್ಟೇ ಆರಂಭವಾಗಿದೆ. ಇದು ನಿಮ್ಮ ವಿಜಯಯಾತ್ರೆಯ ಮೊದಲ ಹೆಜ್ಜೆ. ಓಂ ನಮೋ ನಾರಾಯಣಾಯ.